आपका बी न्यूज नेशन में मैं हूं आबिद हुसैन शेख। बुरखा पहने व्यक्ति की जांच जारी है। जिला एसपी एचडी आनंद कुमार का बयान। कल आलमट्टी में बुरखा पहनकर घूमते हुए व्यक्ति को पुलिस ने पकड़ा तो सच्चाई पता चली। इस पर बीजापुर एसपी एचडी आनंद कुमार ने जानकारी दी है कि पुलिस इंक्वायरी में बुर्का पहनकर घूमने वाला व्यक्ति की पहचान किशोर नाम से हुई है, जो हासन जिला सकलेशपुर निवासी है। अधिक जानकारी पुलिस हासिल कर रही है। शुरुआती पूछताछ में ट्रांसजेंडर में शामिल होने की बात पता चली है। युवक की बेंगलुरु से भागकर आलमट्टी को आया किशोर बुर्का पहनकर कोई पहचान न पाए घूम रहा था। इस पर घबराने वाली कोई बात नहीं, आगे की जांच जारी है, कहा जिला एसपी एचडी आनंद कुमार ने। आ ವ್ಯಕ್ತಿಯನ್ನ ನಾವು ವಿಚಾರಣೆಗೋಸ್ಕರ ಕರೆದುಕೊಂಡು ಬಂದಿದ್ದೇವೆ। ಆ ವ್ಯಕ್ತಿಯ ಹೆಸರು ಕಿಶೋರ್ ಅನ್ನುವಂತಹ ಒಬ್ಬರು ವ್ಯಕ್ತಿ ಇದ್ದಾರೆ। ಅವರು ತೃತೀಯ ಲಿಂಗಿ ತರಹ ಅವರಿಗೆ ಆ ಫೀಲಿಂಗ್ಸ್ ಬರ್ತಾ ಇದೆ। ಆ ಹಿನ್ನೆಲೆಯಲ್ಲಿ ನಾನು ಈ ರೀತಿ ಲಿಪ್ಸ್ಟಿಕ್ ಅದು ಇದು ಹೆಂಗಸರ ಹೆಣ್ಮಕ್ಳ ಡ್ರೆಸ್ ಈ ತರ ಎಲ್ಲ ಹಾಕೊಂಡ್ರೆ ಅದು ಯಾರಾದ್ರೂ ಪರಿಚಯಸ್ಥರು ನೋಡ್ಬೋದು, ಅದರಿಂದ ನಮ್ಮ ತಂದೆ ತಾಯಿಗಳಿಗೆ ಗೊತ್ತಾಗ್ಬೋದು, ಅಣ್ಣ ತಮ್ಮಂದಿರಿಗೆ ಗೊತ್ತಾಗ್ಬೋದು ಅನ್ನುವಂತ ಅನುಮಾನದ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ಬುರ್ಕಾವನ್ನ ಧರಿಸಿ ಓಡಾಟ ಮಾಡ್ತಾ ಇದ್ದ ಅನ್ನುವಂಥದ್ದು ತಿಳಿದು ಬಂದಿದೆ। ಅವರು ಹಾಸನ ಜಿಲ್ಲೆಗೆ ಸಂಬಂಧಪಟ್ಟವರು ಅಂತ ಕೂಡ ಬೆಳಕಿಗೆ ಬಂದಿದೆ। ಮತ್ತೆ ಈಗಾಗಲೇ ಅವರು ಬೆಂಗಳೂರಿನ ಒಂದು ಬೇಕರಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ರು ಮತ್ತು ಆ ಬೇಕರಿಯ ಓನರ್ ಅನ್ನ ಕೂಡ ನಾವು ಸಂಪರ್ಕ ಮಾಡಿದ್ದೇವೆ। ಅವರು ಅಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು ನಿಜ ಮತ್ತು ರಜಾ ತೆಗೆದುಕೊಂಡು ಅವರು ಟೂರ್ಗೆ ಅಂತೇಳಿ ಹೋಗಿದ್ದಾರೆ ಅಂತೇಳಿ ಅವರ ಓನರ್ ಕೂಡ ತಿಳಿಸಿದ್ದಾರೆ। ಯಾವುದೇ ಗಾಬರಿ ಪಡುವಂತಹ ಸನ್ನಿವೇಶ ಇಲ್ಲ, ಯಾವುದೇ ಸೆಕ್ಯೂರಿಟಿ ಥ್ರೆಟ್ ಆಗ್ಲಿ ಮತ್ತೊಂದಾಗ್ಲಿ ಏನೇ ಕಾರಣಕ್ಕೂ ಇಲ್ಲ। ಆ ವ್ಯಕ್ತಿ ನಮ್ಮ ಸುಪರ್ದಿಯಲ್ಲಿ ಈಗಾಗಲೇ ನಾವು ಎನ್ಕ್ವೈರಿಗೋಸ್ಕರ ನಾವು ಕರೆದುಕೊಂಡು ಬಂದಿದ್ದೇವೆ। ಯಾರು ಆಘಾತಕ್ಕೆ ಒಳಗಾಗುವಂತಹ और खबरों के लिए देखते रहिए बी न्यूज नेशन।